ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅತ್ಯಮ್ಮನ ನೋಡ್ತಿದ್ದೆ. ಮಾವ ಅವಾಗ ಬರ್ತಾ ಇರ್ತಾರೆ. ಜನನಿ ಫೋನ್ ಮಾಡ್ತಿರ್ತಾಳೆ. ಇವತ್ತು ನೋಡಿದ್ರೆ ಬಂದು ಹೋದ್ಲು. ಆದರೆ ಅತ್ಯಮ್ಮನ ನೋಡೋದಾಗಲಿ ಮಾತಾಡೋದಾಗಲಿ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಅವ್ರ ಫೋಟೋ ನೋಡ್ತಾ ಇದ್ದೆ. ಅತ್ಯಮ್ಮ ಜನನಿಗೆ ಆರೈಕೆ ಮಾಡೋ ಥರ ನನಗೂ ಆರೈಕೆ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಯಜಮಾನ್ರೆ? ಯಾವ ಹೆಣ್ಣಿಗೆ ಆಗಲಿ ತನ್ನ ತಾಯಿ ಆಗುವಾಗ ತನ್ನ ತಾಯಿ ಕಡೆಯಿಂದ ಆರೈಕೆ ಮಾಡಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ನಿನಗೆ ತಾಯಿ ಇಲ್ಲ. ಇಷ್ಟು ದಿನ ಅಮ್ಮ ನಿನಗೆ ತಾಯಿಯಾಗಿದ್ರು. ಎಲ್ಲ ಸರಿ ಇರ್ತಿದ್ದಿದ್ರೆ ಜನನಿಗೆ ಆರೈಕೆ ಮಾಡೋ ಥರ ನಿನಗೂ ಅಮ್ಮ ಮಾಡ್ತಾಯಿದ್ರು. ಆದರೆ ನನ್ನಿಂದ ಎಲ್ಲ ಹಾಳಾಯಿತು. ಅಯ್ಯೋ, ಹಾಗ್ಯಾಕೆ ಹೇಳ್ತೀರಾ ಯಜಮಾನ್ರೆ? ಒಂದು ಹೆಣ್ಣು ತಾಯಿ ಆಗುವಾಗ ಅವಳ ತಾಯಿಗಿಂತ ಹೆಚ್ಚಾಗಿ ಅವಳ ಗಂಡ ಅವಳ ಜೊತೆ ಇರಬೇಕು. ಗಂಡನ ಪ್ರೀತಿ ಆರೈಕೆ ಸಿಕ್ಕಿದ್ರೆ ಸಾಕು, ಅವಳೇ ಅದೃಷ್ಟವಂತೆ. ಆ ಸಾಲ್ಗೆ ನಾನು ಸೇರ್ತೀನಿ. ಅತ್ಯಮ್ಮನ ನೆನಪಾಯಿತು, ಅದಕ್ಕೆ ಹಾಗಂದೆ. ಆದರೆ ಅತ್ಯಮ್ಮನ ಪ್ರೀತಿ ಸಿಗದಿರೋದಕ್ಕೆ ನೀವೇನು ಕಾರಣ ಅಲ್ಲ ಅಲ್ವಾ? ನಾವು ಪರಿಸ್ಥಿತಿ ಜೊತೆ ಮಾಡ್ಕೊಂಡಿರೋ ಒಪ್ಪಂದ ತಾನೇ ಕಾರಣ. ಈಗಿನ ಕಾಲದಲ್ಲೂ ಇಂಥ ಸೊಸೆಯರಿದ್ದಾರ ಅಂತ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಹಾಗೆ ನಮ್ಮ ಸೊಸೆ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ರಘು. ತಾನು ತಾಯಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿ ಕ್ಷಣನೂ ನನ್ನ ಫೋಟೋ ನೋಡಬೇಕು ಅಂತ ಆಸೆ ಪಡ್ತಿದ್ದಾಳಲ್ಲ, ಹುಚ್ಚು ಹುಡುಗಿ. ಹಾಗಾದರೆ ಜನನಿ ಆಸೆ ಪಡೋ ಥರ ನಿನ್ನ ಫೋಟೋನೇ ಹಾಕ್ಬಿಡ. ಬೇಡ ರಘು, ಅವಳು ಆಸೆ ಪಟ್ಲು ಅಂತ ನನ್ನ ಫೋಟೋನೇ ಹಾಕೋಕ್ಕೆ ನನಗೆ ಮನಸ್ಸಿಲ್ಲ. ಮಗು ಅಂತಿದ್ದ ಹಾಗೆ ನಮ್ಮ ಕಣ್ಣು ಮುಂದೆ ಬರೋದು ಬೆಣ್ಣೆ ಕೃಷ್ಣ, ಮುದ್ದಾದ ಕೃಷ್ಣ. ಅದಕ್ಕೆ ನಮ್ಗೆ ಯಾವಾಗಲೂ ಫೋಟೋಗಳನ್ನು ತಂದು ಕೊಡ್ತಾರಲ್ಲ ಮುರಳಿಯವರು, ಅವ್ರಿಗೆ ಫೋನ್ ಮಾಡಿ ಒಂದು ಮುದ್ದಾದ ಕೃಷ್ಣನ ಫೋಟೋನ ತಯಾರು ಮಾಡಿಡೋಕ್ಕೆ ಹೇಳಿದ್ದೆ. ಈಗ ಅವರೇ ಫೋನ್ ಮಾಡಿದ್ರು, ಅವ್ರ ಹತ್ರನೇ ಮಾತಾಡ್ತಿದ್ದೆ. ಫೋಟೋ ರೆಡಿ ಇದೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ರಘು, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನು ಹೇಳಿದಾಗೆ ನಮ್ಮ ಸೊಸೆ ರೂಮಲ್ಲಿ ಶ್ರೀಕೃಷ್ಣನ ಫೋಟೋ ಹಾಕಬೇಕಲ್ಲ, ಅದೇ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ರಘು ಇದು, ಹೇಗೆ ಅಂತನಾ? ಏನು, ನಾನು ಆರ್ಡ್ರ್ ಮಾಡಿದ್ದೀನಿ, ಫೋಟೋ ಬರುತ್ತೆ, ನೀವೇ ತೊಗೊಂಡು ಹೋಗಿ ನಿಮ್ಮ ಸೊಸೆ ರೂಮ್ನಲ್ಲಿ ಹಾಕಿ ಅಷ್ಟೇ. ಇಲ್ಲ ಹಾಕಿಲ್ಲ, ನೀನೇ ಹಾಕು. ನನಗೊಂಚೂರು ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ, ಬರೋ ತಡ ಆಗುತ್ತೆ. ಅಂಥದ್ದೇನು ಕೆಲಸ ಇದೆ ರಘು? ಯಾರನ್ನಾದರೂ ಭೇಟಿ ಆಗೋದಿತ್ತಾ? ಹಾಂ, ಯಾರನ್ನ? ಅದೇ ನನ್ನ ಕ್ಲಾಸ್ಮೇಟ್ ಮೂರ್ತಿ ಪ್ಯಾರಡೈಸ್ ಹೋಟ್ಲಲ್ಲಿ ಸಿಗ್ತೀನಿ ಅಂತ ಹೇಳಿದ್ದ. ಮರ್ತೇ ಹೋಯ್ತು, ತಡ ಆಗೋಯ್ತು, ನಾನು ಹೊರಡ್ತೀನಿ, ನಾನು ಬರೋದು ಲೇಟ್ ಆಗುತ್ತೆ. ನಾನು ಅನುಷ್ಕಾ ಅಲ್ಲ, ಅನ್ವಿತಾ. ಗೊತ್ತಮ್ಮ,
ನೀನ್ ನಮಗ್ ಚಮಕ್ ಕೊಟ್ಟ ಹಾಗೆ ನಾನು ನಿನಗ್ ಚಮಕ್ ಕೊಟ್ಟೆ. ಹೇಗೆ ನಾವು? ಅದ್ ಸರಿ, ಯಾಕೆ ಇಷ್ಟೊತ್ತಾಯ್ತು ಡೋರ್ ತೆಗಿಯೋದಕ್ಕೆ? ಒಬ್ಳೆ ಏನ್ ಮಾಡ್ತಿದ್ದೆ ಒಳಗೆ? ಅದು ವಾಶ್ರೂಮ್ ಹೋಗಿದ್ದೆ. ನೋಡು, ನಾನು ನಿನ್ನ ಇಲ್ಲಿ ಕರ್ಸಿರೋದು ಜನನಿನ ಆಗಾಗ ಚೆಕಪ್ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಅಂತ. ನೀನ್ ಬಂದು ಇಲ್ಲಿ ರೆಸ್ಟ್ ಮಾಡಬೇಕು ಅಂತಲ್ಲ. ಅವಳು ರೆಸ್ಟ್ ಮಾಡುವಾಗ ಬೇಕಾದ್ರೆ ನೀನ್ ಬಂದು ರೆಸ್ಟ್ ಮಾಡು, ಗೊತ್ತಾಯ್ತಾ? ಈಗ ಬಂದು ಜನನಿನ ಚೆಕಪ್ ಮಾಡು, ನಾನು ಅದನ್ನ ನೋಡ್ಬೇಕು. ಏನ್ ಹಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಚೆಕಪ್ಗೆ ಏನೇನ್ ಬೇಕೋ ಅದನ್ನ ತಗೊಂಡ್ ಬಾ. ಒಂದು ನಿಮಿಷ. ನಡೀರಿ ಹೋಗೋಣ. ಎಲ್ಲ ನಾರ್ಮಲ್ ಆಗಿದೆ. ನೋಡಿದ್ರ ಅಕ್ಕ, ನಾನು ಕರ್ಸಿರೋ ನರ್ಸು ಸೂಪರ್ ಅಲ್ವಾ ಅಕ್ಕ? ಯಾಕೋ ಏನು? ಬಾಪ ಹೇಳ್ತೀನಿ. ನಂಗಲ್ಲಿ ಕೆಲಸ ಇದೆ ಕಣೋ. ಅಪ್ಪ ಕೆಲಸ ಯಾವಾಗ್ಲೂ ಇದ್ದೇ ಇರುತ್ತೆ, ನಿನ್ ಬಾಪ. ಅಯ್ಯೋ ನಂದು ತಾಯಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿ ಕ್ಷಣನೂ ನನ್ನ ಫೋಟೋ ನೋಡಬೇಕು ಅಂತ ಆಸೆ ಪಡ್ತಿದ್ದಾಳಲ್ಲ, ಹುಚ್ಚು ಹುಡುಗಿ. ಛೇ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಮುರಳಿ ಅವ್ರಿಗೆ ಹೇಳಿ. ಸರಿ ಮೇಡಮ್. ಛೇ, ಈ ಫೋಟೋನ ಜನನಿ ರೂಮ್ನಲ್ಲಿ ಹಾಕೋದಕ್ಕೆ ಜೊತೆಲಿ ರಘುನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ನಾನೇ ಹಾಕ್ತೀನಿ. ಎಂಥ ಒಳ್ಳೆ ಕೆಲಸ ಮಾಡಿದೀಯ ಮಗನೇ. ಅಮ್ಮವ್ರು ನಿನ್ನನ್ನು ಬೈದು ಮನೆಯಿಂದ ಹೊರಗೆ ಹಾಕಿದ್ರು ಅವ್ರ ಮೇಲಿನ ಭಕ್ತಿಯಿಂದ ಅವ್ರ ಫೋಟೋ ತಂದು ನಮ್ಮ ಮನೇಲಿಟ್ಟಿದೀಯ. ನೀನು ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು. ಈ ಮನೆಗೆ ಈಗ ಒಂದು ಕಳೆ ಬಂತು. ದಿವಸ ಬೆಳಿಗ್ಗೆ ಎದ್ದು ನಮ್ಮ ಪಾಲಿನ ದೇವ್ರಿಗೆ ಕೈ ಮುಗಿದು ನಾವು ದಿನ ಶುರು ಮಾಡ್ಬೋದು. ಅಲ್ಲ ಅಕ್ಕ, ಅರ್ಸುನ್ ಕೋಟೆಲಿ ಅಷ್ಟೊಂದು ಜನ ಇದ್ದಾರೆ. ಅಲ್ಲದೆ ಪಕ್ಕದಲ್ಲಿ ನಿನ್ ರಾಜ್ಕುಮಾರ ಭಾವನೂ ಇದ್ದಾರೆ. ಅವರೆಲ್ಲರೂ ಫೋಟೋನ ಬಿಟ್ಟು ಅಖಿಲಮ್ಮವ್ರ ಫೋಟೋ ಮಾತ್ರ ಯಾಕೆ ಹಾಕಿದ್ಯಾ? ಅಪ್ಪ ಹೇಳ್ದ ಹಾಗೆ ಅತ್ಯಮ್ಮ ಬರೀ ನನಗೆ ಮಾತ್ರ ಅಲ್ಲ, ಇಡೀ ಅರ್ಸನ್ ಕೋಟೆಗೆ ದೇವ್ರಿದ್ದ ಹಾಗೆ. ಅಲ್ಲದೆ ವೈಯಕ್ತಿಕವಾಗಿ ನನಗೆ ಅತ್ಯಮ್ಮನ ಗುಣಗಳು ತುಂಬ ಇಷ್ಟ. ತಾಯಿ ಆಗ್ತಾ ಇರೋ ಸಂದರ್ಭದಲ್ಲಿ
ಯಾರ ಫೋಟೋನ ನಾವು ಜಾಸ್ತಿ ನೋಡ್ತಿರ್ತೀವೋ ಹುಟ್ಟೋ ಮಗುಗೆ ಅವ್ರ ಸ್ವಭಾವನೆ ಬರುತ್ತಂತೆ. ಅದಕ್ಕೆ ಅತ್ಯಮ್ಮನ ಫೋಟೋನ ಇಲ್ಲಿ ಹಾಕಿದೆ. ಓಹೋ, ಅರ್ಥ ಆಯ್ತು. ನಿನ್ ಮಗುಗೆ ಅಖಿಲಮ್ಮವ್ರ ಗುಣಗಳೇ ಇರಬೇಕು ಅನ್ನೋದೇ ತಾನೇ ನಿನ್ನ ಆಸೆ? ಹೌದು, ಅತ್ಯಮ್ಮನ ಥರ ಗುಣ ಸ್ವಭಾವ ಇರೋ ಹೆಣ್ಮಗುನೇ ಹುಟ್ಟಬೇಕು ಅಂತ ನನ್ನ ಆಸೆ. ನನ್ನ ಮುದ್ದು ಸೊಸೆ, ಮಾವ, ಹನುಮಂತು, ಚಿನ್ನದಂಥ ಮಗಳನ್ನ ಹೆತ್ತಿದೀಯ. ನಿನ್ನಷ್ಟೇ ಒಳ್ಳೆತನ, ನಿಯತ್ತು, ಭಕ್ತಿ, ಪ್ರೀತಿ ಎಲ್ಲ ಇವಳಲ್ಲಿದೆ. ಇಂಥ ಸೊಸೆನ ಕೊಟ್ಟಿದ್ದಕ್ಕೆ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಪ್ಪೋರೆ, ಥ್ಯಾಂಕ್ಸ್ ಹೇಳೋ ಆಗಿದ್ರೆ ನಮ್ಮ ಬಾವಂಗೇಳಿ. ಯಾಕಪ್ಪ? ಯಾಕೆ ಅಂದ್ರೆ ನಮ್ಮ ಅಕ್ಕನ ಪಟಾಯಿಸಿ ಮದ್ವೆ ಆಗಿರೋದು ನಮ್ಮ ಬಾವ ತಾನೆ. ಬಿಡುಗಾಸು ಕೊಡದೆ ಕೆಲಸದಿಂದ ಆದಿತ್ಯನ ತೆಗೆದುಹಾಕಿ ಯಾವ ಆಸ್ತಿನೂ ಕೊಡಲ್ಲ ಅಂತ ಹೇಳಿ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ಲು. ಇಷ್ಟು ದಿನ ಆದರೂ ನೀವು ಹೇಗಿದ್ದೀರಾ ಅಂತ ಕೇಳಲಿಲ್ಲ, ಮಾತಾಡಿಸಿಲ್ಲ. ಆದರೂ ನೀನು ಅವಳ ಫೋಟೋನ ಹಾಕಿದೆಯಲ್ಲಮ್ಮ. ನೀನು ಒಳ್ಳೆ ಗುಣ ಆದಷ್ಟು ಬೇಗ ಅಖಿಲಾಗ ಅರ್ಥ ಆಗಲಿ. ಅನುಷ್ಕಾ, ಹೇಗಿತ್ತಮ್ಮ ಮೊದಲನೇ ದಿನದ ಕೆಲಸ? ಅಖಿಲಾಗೆ ತೃಪ್ತಿ ಕೊಟ್ಟಿದೆ. ಗುಡ್. ಅಂತೂ ಮೊದಲನೇ ದಿನದ ಕಾರ್ಯಾಚರಣೆನ ನೀನು ಯಶಸ್ವಿಯಾಗಿ ಮುಗಿಸಿದ್ಯಾ. ಇದೇ ಖುಷಿಲಿ ಲೈಟಾಗಿ ಪಾರ್ಟಿ ಮಾಡಿಬಿಡೋಣವಾ? ಸೆಲೆಬ್ರೇಷನ್ ಮಾಡೋ ಅಂಥದ್ದು ಇನ್ನೂ ಏನೂ ಆಗಿಲ್ಲ. ಹೌದು ಬಿಡು, ಇವತ್ತಿನ್ನೂ ಮೊದಲನೇ ದಿನ. ಹೋಗ್ತಾ ಹೋಗ್ತಾ ನಿನ್ನ ಗುರಿನ ಮುಟ್ಟ್ಯಾ ಬಿಡು. ನಾನು ಹೇಳಿದ್ದು ನನಗಲ್ಲ, ನಿನಗೆ. ನೀನೇನು ದಬಾಕಿದ್ಯಾ ಅಂತ ಪಾರ್ಟಿ ಮಾಡೋಣ ಅಂತ ಹೇಳ್ತಿದ್ಯಾ? ಅಲ್ಲಮ್ಮ, ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನು, ಸಂಬಂಧದಲ್ಲಿ ನಿನಗೆ ಮಾವ, ನಿನಗೆ ವೆಲ್ ವಿಷರ್ ಕೂಡ. ಇದಕ್ಕೋಸ್ಕರನಾದರೂ ಸ್ವಲ್ಪ ಮರ್ಯಾದೆ ಕೊಡಮ್ಮ. ಮಾಮ್ ಫೋಟೋ ಪಕ್ಕ ಇನ್ನೊಂದು ಫೋಟೋ ಇಡೋಷ್ಟು ಜಾಗ ಇದೆ. ಅರ್ಥ ಆಯ್ತು ಬಿಡಮ್ಮ, ಬೇಡ ಬಿಡು. ನನ್ನಂಥವನಿಗೆ ಮಾನಕ್ಕಿಂತ ಪ್ರಾಣನೇ ಮುಖ್ಯ. ಇಷ್ಟ ಅರ್ಥ ಆದರೆ ಸಾಕು. ಮಾವ, ಇವತ್ತು ನಾನು ಅಲ್ಲಿಗೆ ಹೋಗ್ತಿದ್ದಾಗೆ ಜನನಿಗೆ BP ಶುಗರ್ ಟೆಸ್ಟ್ ಮಾಡು ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ಮಾಡೋದನ್ನು ನೋಡಿದ್ನಲ್ಲ, ಹಾಗಾಗಿ ಮ್ಯಾನೇಜ್ ಮಾಡಿದೆ. ಆದರೆ ಇನ್ನು ಮುಂದೆ ಮಾತ್ರ ನೀಟಾಗಿ ಎಲ್ಲ ನೋಡಿಕೊಂಡು ಮೆಡಿಸಿನ್ಸ್ ಕೊಡಬೇಕು. ಅಲ್ಲಮ್ಮ, ನೀನು ಫೋನ್ ಮಾಡಿ ಹೇಳ್ತಿದ್ದಂಗೆ ನಮ್ಮ ಹಾಸ್ಪಿಟಲ್ ಸ್ಟಾಫು ರಾಧಿಕಂಗೆ ಹೇಳಿದ್ದೀನಿ, ಅವಳಿಗೆ ಎಲ್ಲನೂ ವಿವರಿಸಿದ್ದೀನಿ. ಸೊ ನಿನಗೆ ಯಾವಾಗ ಏನೇ ಡೌಟ್ಸ್ ಬಂದರು, ಏನೇ ಕ್ಲಾರಿಟಿ ಬೇಕು ಅಂದ್ರೂ ನೀನು ಅವಳನ್ನ ಕೇಳ್ಬೋದು. 24 ಗಂಟೆನೂ ಅವಳು ಫೋನಿಗೆ ಸಿಗ್ತಾಳೆ. ಗುಡ್. ಬೇರೆ ಇನ್ನೇನಿದೆ ಅರಸನಕೋಟೆ ವಿಷಯ? ಹೊಸ ವಿಷಯ ಏನು ಅಂದರೆ, ಅಖಿಲಾಗೆ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಿಲ್ಲ. ಹೌದಾ? ಅದು ಹೇಗೆ ಸಾಧ್ಯ? ಇಂಟೆನ್ಷನಲಿ ಗೊತ್ತು ಮಾಡಿಲ್ಲ ಅನ್ನೋದಂತೂ ಅರ್ಥ ಆಯಿತು. ಹೇಗೆ? ಪಾರ್ವತಿಗೋಸ್ಕರ ಅಖಿಲ ಗೊತ್ತಾಗದೆ ಇರೋ ಥರ ಆ ರಘು ಇನ್ನೊಂದು ಫೋಟೋನ ತರಿಸ್ಕೊಂಡ. ಒಂದು ಮಾತ್ರ ಕೊಡಪ್ಪ. ಈಗ
ಅದು ಒಂದ್ರದ್ದು ಮಾತ್ರ ದುಡ್ಡು, ಅದು ಮೇಡಮ್ ಕೊಟ್ಬಿಡು. ಇದು ನಾನು ತಗೊಂಡಿರೋದು ಅವ್ರಿಗೆ ಗೊತ್ತಾಗಬಾರ್ದು. ಇಟ್ಸ್ ಎ ಸರ್ಪ್ರೈಸ್. ಹಾಂ, ಕೊಟ್ಬಿಡು. ಓ, ಈ ಥರ ಎಲ್ಲ ಸೀಕ್ರೆಟ್ಸ್ ನಡೀತಿದ್ಯಾ ಅರಸನಕೋಟೆಯಲ್ಲಿ? ಅಷ್ಟೇ ಅಲ್ಲ, ತರಿಸಿರೋ ಫೋಟೋನ ಕಳ್ಳಂತರ ಅರಸನಕೋಟೆಯಿಂದ ಹನುಮಂತು ಮನೆಗೆ ತಗೊಂಡು ಹೋದ. ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಹನುಮಂತು ಮನೆಗೆ ಹೋಗೋದಕ್ಕೆ ರಘುಗಿಷ್ಟ, ಆದರೆ ಅಖಿಲಿಂಗ್ ಇಷ್ಟ ಇಲ್ಲ. ಪಾರ್ವತಿ ಗರ್ಭಿಣಿ ಆಗಿರೋದು ಅಖಿಲಿನ ಹತ್ರ ಎಲ್ಲರೂ ಮುಚ್ಚಿಡ್ತಾ ಇದ್ದಾರೆ. ಯಾಕೆ? ಅಪ್ಪ, ಕೊನೆಗೂ ನಿಮ್ಮ ಸೊಸೆ ನನ್ನ ರೂಟಿಗೆ ಬಂದ್ಲು. ನಿನ್ನ ರೂಟ್ಗ ಏನಪ್ಪ ಹೇಳ್ತಾ ಇದೆಯಾ? ಪಾರುಗೆ ಗಂಡು ಮಗು ಬೇಕು ಅಂತ ಆಸೆ ಇತ್ತು, ಆದರೆ ನನಗೆ ಹೆಣ್ಮಗುನೇ ಆಗಬೇಕು ಅಂತ ಆಸೆ ಇತ್ತು. ಪಾರು ಅಮ್ಮನ ಫೋಟೋ ಹಾಕಿ ಅಮ್ಮನ ಥರ ಇರೋ ಹೆಣ್ಮಗು ಹುಟ್ಲಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ನನ್ನ ರೂಟಿಗೆ ಬಂದೆ ಅಂತ ಹೇಳಿದೆ. ಹೌದೇನಮ್ಮ ಪಾರ್ವತಿ? ಹೌದು ಮಾವ. ಹಿರಿಯರನ್ನ ಹೆತ್ತವ್ರನ್ನ ಗೌರವಿಸೋ ಯಜಮಾನ್ರ ಗುಣ ನನಗೆ ತುಂಬ ಇಷ್ಟ. ಅವರಲ್ಲಿರೋ ಒಳ್ಳೆತನ, ತಾಳ್ಮೆ ನನಗಿಷ್ಟ. ಅದಕ್ಕೆ ಇಷ್ಟು ದಿನ ಅವ್ರ ಥರ ಒಳ್ಳೆ ಗುಣ ಇರೋ ಗಂಡು ಮಗು ಆಗಲಿ ಅಂತ ಇಷ್ಟಪಡ್ತಾ ಇದ್ದೆ. ಆದರೆ ನಿಮಗೆಲ್ಲ ಒಳ್ಳೆತನನ ದಾರಿ ಎರೆದ ಅತ್ಯಮ್ಮನ ಥರ ಇರೋ ಹೆಣ್ಮಗು ಆದರೆ ಆ ಮಗು ತನ್ನಲ್ಲಿರೋ ಒಳ್ಳೆತನನ ತನ್ನ ಮುಂದಿನ ಪೀಳಿಗೆಗೂ ಹಂಚ್ತಾಳೆ ಅಂತ ನನಗೆ ಯೋಚನೆ ಬಂತು. ಅದಕ್ಕೆ ಅತ್ಯಮ್ಮನ ಥರ ಇರೋ ಹೆಣ್ಮಗುನೇ ಆಗಲಿ ಅಂತ ಬಯಸ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಂಥ ಸಂಸಾರ! ನಂಗೆ ಆಗ್ತಿರೋ ಖುಷಿಗೆ ಸೀದಾ ಅಖಿಲ ಹತ್ರ ಹೋಗಿ ಜನನಿ ಥರ ಪಾರ್ವತಿ ಕೂಡ ತಾಯಿ ಆಗ್ತಿದ್ರು ಅಂತ ಹೇಳ್ಬಿಡ್ಬೇಕು ಅನಿಸ್ತಾ ಇದೆ. ಆದರೆ ನನ್ನ ಹತ್ರ ಭಾಷೆ ತಗೊಂಡು ನನ್ನ ಬಾಯಿನ ಕಟ್ಟಾಕ್ಬಿಟ್ಟಿದ್ದೀರಪ್ಪ. ಸಾರಿ ಅಪ್ಪ, ನಾವೇನೋ ಒಂದು ಉದ್ದೇಶ ಇಟ್ಕೊಂಡು ಆ ಮನೆಯಿಂದ ಆಚೆ ಬಂದಿದ್ದೀವಿ ಅಂತ ನಿಮಗೂ ಗೊತ್ತಲ್ವಾ? ಆ ಉದ್ದೇಶ ಈಡೇರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡಪ್ಪ. ಸರಿನಪ್ಪ, ಅದಕ್ಕೆ ಮನಸ್ಸನ್ನು ಕಲ್ ಮಾಡ್ಕೊಂಡು ಸುಮ್ಮನಿದ್ದೀನಿ. ಅಪ್ಪ, ಏನಿದು? ಇದಾ? ಏನಿಲ್ಲ ಬೀಳಪ್ಪ. ಏನು ಮಾವ ಅದು? ಕೊಡಿ ಇಲ್ಲಿ. ತಗೊಮ್ಮ. ಮುದ್ದಾದ ಬಾಲಕೃಷ್ಣ ಚೆನ್ನಾಗಿದೆ ಅಲ್ವಾ? ಇದನ್ನು ನಿನ್ನ ರೂಮಲ್ಲಿ ಹಾಕಲಿ ಅಂತ ತಂದೆ. ಇದೇ ಥರ ಮುದ್ದಾದ ಗಂಡು ಮಗು ಹುಟ್ಟಲಿ ಅಂತ ಆಸೆಪಟ್ಟೆ. ಆದರೆ ಅಖಿಲ ಗುಣಗಳಿರೋ ಅಂಥ ಹೆಣ್ಮಗು ಹುಟ್ಟಲಿ ಅಂತ ಹೇಳಿ ಎಲ್ರಿಗೂ ಖುಷಿ ಕೊಟ್ಬಿಟ್ಟೆ ಅಮ್ಮ. ಇನ್ನು ಈ ಫೋಟೋ ಏನಕ್ಕೆ? ಕೊಡು ಇಲ್ಲಿ. ಅವರೇ ಪ್ರೀತಿಯಿಂದ ತಂದಿದ್ದೀರಿ, ಇರಲಿ ಬಿಡಿ. ಅರಸನಕೋಟೆಗೆ ಅವಳಿ ಜವಳಿ ಮಕ್ಕಳಾದ್ರೆ ಬೇಡ ಅಂತಾರ? ತುಂಬ ಖುಷಿ ಆಗುತ್ತೆ. ನಾವು ನೋಡ್ದಿರೋ ಜಗತ್ತನ್ನು ಇಬ್ಬರು ತಾತಂದ್ರು ಸೇರಿ ಮೊಮ್ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆ ಓಡಾಡೋಣ.
ಫೋಟೋ ಎಷ್ಟು ಚೆನ್ನಾಗಿದೆ. ಅಲ್ಲ ಅತ್ತೆ, ನಾನು ನಿಮ್ಮ ಫೋಟೋ ಹಾಕೋದಕ್ಕೆ ಹೇಳಿದ್ದೆ, ಆದರೆ ನೀವು ಕೃಷ್ಣನ ಫೋಟೋ ಯಾಕೆ ತರಿಸಿದ್ರಿ? ಮನುಷ್ಯರಾದ ನಾವು ದೇವರನ್ನ ಆರಾಧಿಸ್ಬೇಕೇ ಹೊರತು ನಮ್ಮನ್ನು ಇನ್ನೊಬ್ಬರು ಆರಾಧಿಸೋ ಹಾಗಾಗಬಾರ್ದು. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿಗೆ, ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೀನಮ್ಮ. ನನ್ನ ಮೇಲೆ ನಿನಗಿರೋ ಭಕ್ತಿಗೆ ನಿನ್ನ ರೂಮ್ನಲ್ಲಿ ನನ್ನ ಫೋಟೋ ಹಾಕೋದು ಸರಿಯಲ್ಲ ಅನ್ನಿಸ್ತು. ಅದಕ್ಕೆ ಈ ಮುದ್ದು ಕೃಷ್ಣನ ಫೋಟೋ ತರಿಸಿರೋದು. ಕೊಡಿ. ಬೆಳಿಗ್ಗೆ ಕಣ್ಬಿಡ್ತಿದ್ದ ಹಾಗೆ ಈ ಮುದ್ದು ಕೃಷ್ಣ ಕಾಣಬೇಕು ನಿನಗೆ. ಕೃಷ್ಣನ್ ಪಕ್ಕದಲ್ಲಿ ಅಖಿಲ ಫೋಟೋ ನೋಡ್ತಾ ಇದ್ರೆ ಕೃಷ್ಣನ್ ತಂಗಿ ಸುಭದ್ರ ಥರ ಕಾಣ್ತಿದ್ದಾಳೆ. ಹೀಗೆ ಒಂದು ಗಂಡು ಒಂದು ಹೆಣ್ಣು ಅವಳಿ ಜವಳಿ ಮಕ್ಕಳಾಗ್ಲಮ್ಮ ನಿನಗೆ. ಸರಿ, ಹೊತ್ತಾಯ್ತು, ಅಖಿಲ ಕಾಯ್ತಿರ್ತಾಳೆ, ನಾನು ಹೊರಡ್ತೀನಿ. ಅಯ್ಯ, ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರೆ ಹೆಂಗೆ? ಏನಾದ್ರು ತಿನ್ಕೊಂಡೋಗಿ. ಏನು ಅನ್ಮತ್ತೆ ಇದು? ಸಂಕೋಚ ಪಡೋಕ್ಕೆ ಇದೇನು ಅಪರಿಚಿತರ ಮನೆನಾ? ನಾನು ಬೀಗರ ಮನೆ, ಆಗಾಗ ಬರ್ತಾ ಇರ್ತೀನಲ್ಲ. ಈಗ ಹೊರಡ್ತೀನಿ, ಗೊತ್ತಾಯ್ತು. ಅಖಿಲ ನನಗೋಸ್ಕರ ಕಾಯ್ತಿರ್ತಾಳೆ. ಬರ್ತೀನಮ್ಮ.